ಕಾಂಗ್ರೆಸ್ ಬಿಜೆಪಿ ನಡುವೆ ಮುಗಿತಾ ಇಲ್ಲ ಪರಿಹಾರ ಸಮರ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ರಾಜ್ಯಪಾಲರಿಗೆ ದೂರು ಕೊಡಲಾಗಿದೆ. ಬೇಜವಾಬ್ದಾರಿ ಸರ್ಕಾರ ರೈತರತ್ತ ತಿರುಗಿಯೂ ನೋಡ್ತಾ ಇಲ್ಲ. ಸಚಿವರು ಹಾಗೆ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ಲ. ಸಕಾಲಕ್ಕೆ ಪರಿಹಾರ ನೀಡದೆ ರೈತರನ್ನ ದಿಕ್ಕಿಡುವಂತೆ ಮಾಡಿದೆ. ಪರಿಹಾರ ಕೊಡುವ ಬದಲು ಕೇಂದ್ರದ ಮೇಲಷ್ಟೇ ದೂರುತ್ತಾ ನಿಂತಿದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕೇಂದ್ರದ ಸಹಾಯಕ್ಕೆ ಕಾಯ್ದೆ ನಾವು ಪರಿಹಾರ ಕೊಟ್ಟಿದ್ವಿ. ಬಿಜೆಪಿ ಸರ್ಕಾರ ಇದ್ದಾಗ ರೈತರ ಬಗ್ಗೆ ಕಾಳಜಿ ಇದ್ದರೆ ಪರಿಹಾರ ಕೊಡಿ, ಇಲ್ಲದಿದ್ದರೆ ರಾಜೀನಾಮೆ ನೀಡಿ. ರಾಜ್ಯಪಾಲರಿಗೆ ದೂರು ನೀಡಿದ ಬಳಿಕ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ನಾವು ಈ ಹಿಂದೆ ಕೇಂದ್ರದ ಸಹಾಯಕ್ಕೆ ಕಾಯಲಿಲ್ಲ, ನಾವೇ ರಾಜ್ಯ ಸರ್ಕಾರದ ಫಂಡನ್ನು ರಿಲೀಸ್ ಮಾಡಿದ್ವಿ. ರೈತರ ಬಗ್ಗೆ ನಿಮಗೇನಾದರೂ ಕಾಳಜಿ ಇದ್ದರೆ, ರಾಜ್ಯದ ರೈತರ ಹಿತಾಸಕ್ತಿ ಕಾಪಾಡುವಂಥ ಮನಸ್ಥಿತಿ ಇದ್ದರೆ ಕೂಡಲೇ ಬರ ಪರಿಹಾರವನ್ನು ಅಥವಾ ರೈತರಿಗೆ ಬರಬೇಕಾದಂಥ ಅನುದಾನವನ್ನು ರಿಲೀಸ್ ಮಾಡಿ ಅಂತ ಒತ್ತಾಯಿಸಿದ್ದಾರೆ. ಒಂದು ರೀತಿ ಸರ್ಕಾರ ಬೇಜವಾಬ್ದಾರಿತನದಿಂದ, ಅಧಿಕಾರದ ಲಾಲಾಸೆಯಿಂದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಜಂಜಾಟದಲ್ಲಿ ದಿನನಿತ್ಯ ರೈತರ ಸಾವು ಏನು ನಡೀತಾ ಇದೆ ಅದಕ್ಕೆ ಕಿಂಚತ್ತು ಬೆಲೆ ಕೊಡದೆ ಇವತ್ತು ರಾಜ್ಯವನ್ನು ಒಂದು ರೀತಿ ರೈತರನ್ನು ಅಬಲರಾಗಿ ಮಾಡಿದ್ದಾರೆ. ಅಂದರೆ ಅವರು ಏನು ಅವ್ರಿಗೆ ದಿಕ್ಕೆ ತೋಚದ ರೀತಿಯಲ್ಲಿ ಮಾಡಿದ್ದಾರೆ. ಇದರ ವಿರುದ್ಧವಾದಂಥ ಒಂದು ಪ್ರತಿಭಟನೆಯನ್ನು ನಾವು ಈಗಾಗಲೇ ವಿಧಾನಸಭೆಯಲ್ಲೂ ಮಾಡಿದ್ದೀರಿ, ಹೊರಗಡೆನೂ ಮಾಡಿದ್ದೀರಿ. ಇನ್ನೊಂದು ಭಾಳ ಪ್ರಮುಖವಾಗಿ ಇವರು 2,000 ರೂಪಾಯಿ ಒಂದು ರೀತಿ ಅವ್ರನ್ನ ಮೋಸ ಅಂದರೆ ರೈತರನ್ನ ಕಡೆಗಣಿಸೋದಕ್ಕೆ 2,000 ಕೊಡ್ತಾ ಇದ್ದಾರೆ. ನಾವು ಡಬಲ್ ಕೊಟ್ಟಿದ್ರಿ. NDRF ರೂಲ್ಸ್ ಪ್ರಕಾರ 13,000 ರೂಪಾಯಿ ಕೊಡಬೇಕಾಯಿತು. ನಾವು 26,000 ಕೊಟ್ರಿ. 26,000 ನಾವು ಕೊಟ್ಟಿದ್ದು, ಕೊಡಬೇಕಾಗಿದ್ದು 13,000. ಅದೇ ರೀತಿ ಬಹುವಾರ್ಷಿಕ ಬೆಳೆಗೂ ಕೂಡ ನಾವು 18,000 ಕೊಡಬೇಕಾಗಿದ್ದನ್ನು 10,000 ಸೇರಿಸಿ ಅದಕ್ಕೆ 28,000 ಕೊಟ್ಟಿದ್ದೀವಿ. ಇದು ನಮ್ಮ ಸರ್ಕಾರ ಇದ್ದಂಥ ನಡವಳಿಕೆಗಳು. ಆದರೆ ನೀವೇನು ಮಾಡ್ತಾ ಇದ್ದೀರಾ? ಮಾತತ್ರ ಕೇಂದ್ರ ಸರ್ಕಾರ ಹಣ 2,000 ರೂಪಾಯಿ ಕೊಡ್ತೀನಿ ಅಂತೇಳಿ ನಾಚಿಕೆ ಆಗ್ಬೇಕು ನಿಮಗೆ. ರೈತರ ಬಗ್ಗೆ ಗೌರವ ಇದೆಯಾ? ಇನ್ನೊಂದು ಕಡೆ ರೈತರ ಬಗ್ಗೆ ಹೇಳ್ತೀರಾ 5 ಲಕ್ಷ ಕೊಡ್ತಾರೆ ಅಂತ ಆತ್ಮಹತ್ಯೆಗೆ ಓಡೋತಾ ಇದ್ದಾರಂತೆ. ನಾಚಿಕೆ ಆಗಲ್ವ ಈ ಸರ್ಕಾರಕ್ಕೆ? ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ನಾವು ಕೊಟ್ಟಿದ್ರೆ, 1 ತಿಂಗಳಲ್ಲಿ 2 ತಿಂಗಳಲ್ಲಿ ಕೊಟ್ಟಿದ್ರೆ ನೀವು ಕೊಡಿ, ಇಲ್ಲಾಂದರೆ ಈ ಸರ್ಕಾರ ರಾಜೀನಾಮೆ ಕೊಡಿ. ನಾವು ಕೊಟ್ಟಿದ್ರೆ ಕೊಡಿ, ಇಲ್ಲ ಅಂದರೆ ನಾವು ಕೊಟ್ಟಿದ್ದೀರಿ, ನಿಮ್ಗೇನು ದಾಡಿ ಆಗಿದೆ ಕೊಡೋಕ್ಕೆ? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಸರ್ಕಾರ ಖಜಾನೆ ಖಾಲಿ ಆಗಿದೆಯಾ? ಬರ್ಬತ್ತಾಗಿದೆಯಾ? ಖಜಾನೆಯಲ್ಲಿ ದುಡ್ಡಿಲ್ವಾ? ಅಲ್ಲಿ 10,000 ಕೋಟಿ ಕೊಡ್ತೀನಿ ಅಂತೀರಾ ಮುಲ್ಲಾಗಳಿಗೆ, 1,000 ಕೋಟಿ ರಿಲೀಸ್ ಮಾಡಿದ್ದೀರಾ. 1,000 ಕೋಟಿ ಮುಲ್ಲಾಗಳಿಗೆ, ಅವ್ರ ಕಾಲೋನಿಗಳಿಗೆ ರಿಲೀಸ್ ಮಾಡಿದ್ದೀರಾ. ರೈತರಿಗೆ 100 ಕೋಟಿನಾ? 1,000 ಕೋಟಿ ಮುಲ್ಲಾಗಳಿಗೆ, ರೈತರಿಗೆ 100 ಕೋಟಿ. ಅದು ಇಡೀ ರಾಜ್ಯದ ರೈತರಿಗೆ. ಇಂಥ ಕೆಟ್ಟ ಸರ್ಕಾರ, ಇಂಥ ನೀಚ ಸರ್ಕಾರ ಇತಿಹಾಸದಲ್ಲಿ ಕಳೆದ 70-80 ವರ್ಷದಲ್ಲಿ ಯಾವತ್ತೂ ಬಂದಿಲ್ಲ. ಅಷ್ಟು ಕೆಟ್ಟ ಸರ್ಕಾರ ರೈತರನ್ನು ಕಡೆಗಣಿಸ್ತಾ ಇದೆ. ಈ ರೈತರ ಶಾಪ ಇವರಿಗೆ ತಟ್ಟುತ್ತೆ. ಈ ಶಾಪ